ನಮಸ್ಕಾರ ಸ್ನೇಹಿತರೆ ಕೆಇಎದ ವಿವಿಧ ಇಲಾಖೆ ನಿಗಮ ಮಂಡಳಿಗಳ ಗ್ರೂಪ್ ಬಿ ಪೋಸ್ಟ್ಗೆ ರೀನೋಟಿಫಿಕೇಶನ್ ಕೊಟ್ಟಿದ್ದಾರೆ. ನೋಡಿ, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅವರದು, ಕರ್ನಾಟಕ ಸ್ಟೇಟ್ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗಿರ್ಬೋದು, BWSSB. ಇದ್ರ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ. ನಿಮಗೆ ಗೊತ್ತಿರಬೇಕು, ಈಗ ಇತ್ತೀಚೆಗೆ ನಾನು ಒಂದು 10 ಡೇಸ್ ಬ್ಯಾಕ್ ನಾನು ನಿಮಗೆ ಮಾಡಿದ್ದೆ. ಕೆಇಎ ಇಂದ ಒಂದಷ್ಟು ಎಕ್ಸಾಮ್ಸ್ ನ ಬಂದ್ ಮಾಡಿದ್ದಾರೆ. ಏನ್ ಬಂದ್ ಮಾಡಿದ್ದಾರೆ? 9 ಮತ್ತು 10ನೇ ತಾರೀಕು ಇದ್ದಿರ್ತಕ್ಕಂಥ ಎಕ್ಸಾಮ್ಸ್ಗಳು, ಪೇಪರ್ 1 ಪೇಪರ್ 2 ಯಾವ್ದಾಗಿರ್ಲಿಲ್ಲ. ಓಕೆ, ಆ ಡಿಪಾರ್ಟ್ಮೆಂಟ್ಗಳ ಎಕ್ಸಾಮ್ಸ್ಗಳನ್ನ ಬಂದ್ ಮಾಡಿದ್ರು. ಆಕ್ಚುಲಿ ಇಲ್ಲಿ ಕಂಪ್ಲೀಟ್ ಆಗಿ ಇದು ಎಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಜಾಬ್ಗಳಾಗಿರೋದ್ರಿಂದ ಅದನ್ನ ಅಂಥವ್ರು ಮಾತ್ರ ನೋಡಿ, ಅಂಥವ್ರು ಮಾತ್ರ ಅಪ್ಲೈ ಮಾಡೋಕ್ಕಾಗತ್ತೆ. ಸೊ ಓಕೆ, ಇದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ. ಸೊ ಇದೇನಿದೆ, ಇದು HK NHK ಎರಡೂ ಕೂಡ ಇವಾಗ ಏನಿದೆ ಎಕ್ಸಾಮ್ಸ್ ಅವತ್ತು ಇರಲಿಲ್ಲ, ಅದನ್ನ ರೀನೋಟಿಫಿಕೇಶನ್ ಮಾಡಿದ್ದಾರೆ. ಯಾರೆಲ್ಲ ಅಪ್ಲೈ ಮಾಡ್ಬೋದು, ಅಪ್ಲೈ ಮಾಡಿರೋ ಕತೆ ಏನು ಎಲ್ಲನೂ ಕೂಡ ಹೇಳ್ತೀನಿ ಡೀಟೇಲ್ ಆಗಿ. ಕೊನೆ ತನಕ ವಿಡಿಯೋ ನೋಡಿ. ಇಲ್ಲಿ 20 ಮತ್ತು 5ನೇ ತಾರೀಕು ಓಕೆ ಬಿಡುಗಡೆ ಆಗಿದೆ. 20 ಮತ್ತು 5ನೇ ತಾರೀಕು ಬಿಡುಗಡೆ ಆಗಿದೆ. ಇಲ್ಲಿ ನೋಡೋದಾದ್ರೆ ಇದು 8:10 ಮತ್ತು 31:10 ಆ ಟೈಮಲ್ಲಿ ಆಗಿರೋ ನೋಟಿಫಿಕೇಶನ್ ನ ಎಕ್ಸಾಮ್ಸ್ ನ ಬಂದ್ ಮಾಡಿದ್ರು. ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಇದು ನಾನು ಹೇಳ್ತಾ ಇರೋದು RPC ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕ. ನಾನ್ ಹೈದರಾಬಾದ್ ಕರ್ನಾಟಕದ ಒಂದು ಕೃಷಿ ಇಲಾಖೆಯಲ್ಲಿ ಸಹಾಯಕ ಅಭಿಯಂತರು ಸಿವಿಲ್ ಗ್ರೂಪ್ ಬಿ ಹುದ್ದೆಗಳು, ಹಾಗೆ ಬೆಂಗಳೂರು ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿ ಅಂದ್ರೆ BWSSB ಇಂದ ಒಟ್ಟು 16 ಹುದ್ದೆಗಳು. ಅದರಲ್ಲಿ ಸಿವಿಲ್ ಬಂದು 13 ಇದೆ, ಮೆಕ್ಯಾನಿಕಲ್ 2 ಇದೆ, ಕಂಪ್ಯೂಟರ್ ಸೈನ್ಸ್ 1 ಇದೆ. ಓಕೆ, ಅಂಡ್ ಇಲ್ಲಿ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮ ತಗೊಂಡೋದ್ರೆ KSSIDC 4 ಹುದ್ದೆಗಳಿದೆ. ಅದರಲ್ಲಿ ಸಿವಿಲ್ ಒಂದು, ಗ್ರೂಪ್ ಎ, ಗ್ರೂಪ್ ಬಿ ಸಿವಿಲ್ ಇನ್ನೊಂದು ಅಂದ್ರೆ AEE ಮತ್ತೆ AE. ಇದು AEE ಬರುತ್ತೆ, ಇದು AE ಬರುತ್ತೆ. ಓಕೆ, ಸೊ ಇದಿಷ್ಟು ನಾನ್ ಹೈದರಾಬಾದ್ ಕರ್ನಾಟಕದ ಹುದ್ದೆಗಳು. ಸ್ನೇಹಿತರೆ, ಆಲ್ರೆಡಿ ಅಪ್ಲೈ ಮಾಡಿರೋರು ದಯವಿಟ್ಟು ಅಪ್ಲೈ ಮಾಡಕ್ ಹೋಗ್ಬೇಡಿ, ನಿಮ್ದು ಹಂಗೆ ಇರುತ್ತೆ. ಹೊಸದಾಗಿ ಅಪ್ಲೈ ಮಾಡೋರು ಮಾಡಿ, ಯಾಕಂದ್ರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಮತ್ತೆ ಮೀಸಲಾತಿ SC ಕ್ಯಾಟಗರಿ A, B, C ಅಂತಿದೆ. ಇನ್ನು ಮೀಸಲಾತಿ ಅವನು ನಾ ಯಾವಾಗ ವಿಡಿಯೋ ಮಾಡಿ ಪಬ್ಲಿಷ್ ಮಾಡ್ತಾನೆ ಅಲ್ಲಿ ತನಕ ಪ್ರಕಟ ಮಾಡಿಲ್ಲ ಒಳ ಮೀಸಲಾತಿ. ಮುಂದೆ ಹೊಸದಾಗಿ ಅದನ್ನ ಅಪ್ಕಮಿಂಗ್ ಅಂದ್ರೆ ಸಪರೇಟ್ ಆಗಿ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇನ್ ದೊಡ್ಡ ವಿಷಯ ಅಲ್ಲ ಸ್ನೇಹಿತರೆ. ಈಗ 1 ಪೋಸ್ಟ್ ಇದ್ರೆ ಜನರಲ್ ಇರುತ್ತೆ. ಓಕೆ, 2 ಪೋಸ್ಟ್ ಇದ್ರೆ SC ಒಂದಿರುತ್ತೆ, ಜನರಲ್ ಒಂದಿರುತ್ತೆ. ಓಕೆ, ಈಗ ಮೊನ್ನೆ ತಾನೇ SDFD ಹೊಸದು ಒಂದು 4 ಪೋಸ್ಟ್ ಬಿಡುಗಡೆ ಮಾಡಿದ್ರು ನೋಡಿ, 6 ಅದಕ್ಕೆ ಮಾಡಿದೀವಿ. ಓಕೆ, ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋ ವರೀಸ್, ನಾವು ನಮ್ಮ ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡ್ತೀವಿ ಅದು ಆದ ತಕ್ಷಣ. ಓಕೆ, ಅಪ್ಲೈ ಲಿಂಕು ಅಷ್ಟೇ. ಅಪ್ಲೈ ಇವತ್ತಿಂದ ಮಾಡ್ಬೋದು, 21/5/2026 ಇನ್ನೂ ಆಕ್ಟಿವ್ ಇಲ್ಲ, ಹಾಕಿಲ್ಲ, ಅವ್ನು ಕೊಟ್ಟಿಲ್ಲ ಆ ವಿಡಿಯೋ ಮಾಡಬೇಕಾದ್ರೆ. ಆಕ್ಟಿವ್ ಆದ ತಕ್ಷಣ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ, ಅಥವಾ ನಮ್ಮ ಟೆಲಿಗ್ರಾಮ್ ಅಲ್ಲಿ ಲಿಂಕ್ ನ ಶೇರ್ ಮಾಡ್ತೀನಿ. ದಯವಿಟ್ಟು ಅಪ್ಲೈ ಮಾಡ್ಕೋಬಹುದು. ಇನ್ನು HKಗೆ ಬಂದ್ರೆ, ಹೈದರಾಬಾದ್ ಕರ್ನಾಟಕಕ್ಕೆ ಬಂದ್ರೆ, ಅಲ್ಲಿ ಬಂದು ನಮಗೆ 2 ಡಿಪಾರ್ಟ್ಮೆಂಟ್ಗೆ ಇರತಕ್ಕಂಥದ್ದು BWSSB. ಓಕೆ, 6 ಹುದ್ದೆಗಳು. ಅದರಲ್ಲಿ AE ಸಿವಿಲ್ ಗ್ರೂಪ್ ಬಿ ಅಂಡ್ ಮೆಕ್ಯಾನಿಕಲ್ ಗ್ರೂಪ್ ಬಿ 1. ಹಾಗೆ ಇಲ್ಲಿ ಸಹಾಯ ಒಂದಿದ್ರೆ GM ಇರುತ್ತೆ ಸ್ನೇಹಿತರೆ, 2 ಇದ್ರೆ SC ಒಂದಿರುತ್ತೆ, GM ಒಂದಿರುತ್ತೆ. ಓಕೆ, ಸಹಾಯಕ ಅಭಿಯಂತರು ಒಂದಿದೆ ಅಂದ್ರೆ GM ಇರುತ್ತೆ 1. ಓಕೆ, ಸಿವಿಲ್ ಇಷ್ಟು ಹುದ್ದೆಗಳಿಗೆ ಅವ್ನು ಮಾಡಿದ್ದಾನೆ. ಇದರ ಕ್ವಾಲಿಫಿಕೇಶನ್ ತೋರಿಸ್ಬಿಡ್ತೇನೆ ಒಂದ್ಸಲ. ಕೃಷಿ ಮಾರುಕಟ್ಟೆ ಇದು ಬಂದು ಬ್ಯಾಚುಲರ್ ಡಿಗ್ರಿ ಇನ್ ಸಿವಿಲ್ ಆಗಿರೋದ್ರಿಂದ. ಅಂಡ್ ಇಲ್ಲಿ ಒಂದಕ್ಕಿಂತ ಹೆಚ್ಚು ಅಪ್ಲೈ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೀವು BWSSBಗೂ ಅಪ್ಲೈ ಮಾಡ್ತೀನಿ, ಯಾಕಂದ್ರೆ ಇಲ್ಲಿ ಸಿವಿಲ್ ಇದೆ. ಓಕೆ, ಆಮೇಲೆ KSSDಗೂ ಅಪ್ಲೈ ಮಾಡ್ತೀನಿ, ಸಿವಿಲ್ ಇದೆ. ಓಕೆ, ಅಥವಾ ನಾನು ಇಲ್ಲಿ RPCಗೆ ಬಂದ್ರೆ ಅಂದ್ರೆ ನಾನ್ ಹೈದರಾಬಾದ್ ಕಡೆಗೆ ಬಂದ್ರೆ ಇಲ್ಲೂ ಸಿವಿಲ್ ಇದೆ, BWSSB, KSSD ಇಲ್ಲೂ ಸಿವಿಲ್ ಇದೆ. 3 ಕಪ್ ಮಾಡ್ಬೋದು ಸರ್. ಮಾಡ್ಬೋದು ಅಂದಾಗ ಒಂದಕ್ಕೆ ಏನು ಅಮೌಂಟ್ ಇರುತ್ತೆ ನಾನು ಹೇಳ್ತೀನಿ, ಅಮೌಂಟ್ ಎಷ್ಟು ಅಂತ. ಓಕೆ, ಇಲ್ಲಿ ನೋಡಿ, 750 ರೂಪಾಯಿ GM 2A 2B 3A 3Bಗೆ. SC ST ಕ್ಯಾಟಗರಿ 1 ತೃತೀಯ ಲಿಂಗ 500 ರೂಪಾಯಿ, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ. ಈಗ ಒಂದಕ್ಕಿಂತ ಹೆಚ್ಚು ಅಪ್ಲೈ ಮಾಡಬೇಕು ಅಂದ್ರೆ ಪ್ಲಸ್ 100 ರೂಪೀಸ್ ಆಗುತ್ತೆ. ಅದನ್ನೇ ಹೇಳ್ಕೊಟ್ಟಿರೋದು. ಓಕೆ, ಅದನ್ನ ನೋಡ್ಕೊಳ್ಳಿ. ಮೇಲ್ಕಂಡ ನಿಗಮಗಳಲ್ಲಿ ಒಂದಕ್ಕೂ ಹುದ್ದೆಕ್ಕಿಂತ ಹೆಚ್ಚು ಅಂದ್ರೆ ಇಲ್ಲಿ ನೀವು ಹೆಂಗ್ ಅಪ್ಲೈ ಮಾಡಬೇಕು ಅಂದ್ರೆ ಸಿವಿಲ್ ಅವರೇ ಮಾಡಬೇಕು. ಇಲ್ಲಿ ಸಿವಿಲ್ ಮಾಡಿ ಅಲ್ಲಿ ಮೆಕ್ಯಾನಿಕ್ ಮಾಡಕ್ಕಾಗಲ್ಲ, ಯಾಕಂದ್ರೆ 2 ಡಿಗ್ರಿ ಓದಿರಲ್ಲ. ಆ ತರ ಕ್ಲೀನ್ ಆಗಿ ಕೊಟ್ಟಿದ್ದಾನೆ. ಒಂದೇ ಪಠ್ಯಕ್ರಮ ಇರಬೇಕು. ಅಂದ್ರೆ ಪೇಪರ್ 2 ಬಂದು ನಿಮ್ಗೆ ಸಿವಿಲ್ ಅಂದ ತಕ್ಷಣ ನೀವು BWS ಸಿವಿಲ್ ಆಗಿರ್ಲಿ, KSSD ಸಿವಿಲ್ ಆಗಿರ್ಲಿ, ದ ಸಿಲೆಬಸ್ ವಿಲ್ ಬಿ ದ ಸೇಮ್. ನಿಮ್ಗೆ ಟೆಕ್ನಿಕಲ್ ಪಾರ್ಟ್. ಸೊ ಅಂತವ್ರು ಆ ತರ ಒಂದೇ ಪಠ್ಯಕ್ರಮ ಇರ್ತಕ್ಕಂಥ ಹುದ್ದೆಗಳಿಗೆ 100 ರೂಪಾಯಿ HK ಪೇ ಮಾಡಿ. ಈಗ 2 ಹುದ್ದೆಗೆ ಮಾಡ್ತೀನಿ ಅಂದ್ರೆ 750 ಪ್ಲಸ್ 100 ಆ ತರ ಮಾಡಿ ಹಾಕ್ಬೋದು. ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ಆಲ್ರೆಡಿ ಹೇಳಿದೆ. ಸಿವಿಲ್ ಇಂಜಿನಿಯರಿಂಗ್ ಇರುತ್ತೆ, ಮೆಕ್ಯಾನಿಕಲ್ ಇದು ಸಿವಿಲ್ ಇದ್ರೆ ಸಿವಿಲ್ ಅಥವಾ ಈಕ್ವಲೆಂಟ್ ಅಂತ ಕೊಟ್ಟಿದ್ದಾನೆ. ಮತ್ತೆ
ಇಲ್ಲಿ ಒಂದು ಅಂದರೆ 6 months ಡ್ಯೂರೇಷನ್ ಕೋರ್ಸ್ ಇನ್ ಕಂಪ್ಯೂಟರ್ ಬೇಸಿಕ್ಸ್ ಅಂತ ಎಲ್ಲದರಲ್ಲೂ ಕೊಟ್ಟಿದ್ದಾನೆ. 6 month ಡ್ಯೂರೇಷನ್ ಕಂಪ್ಯೂಟರ್ ಬೇಸಿಕ್ಸ್ ಅಂದರೆ ಎಲ್ಲದರಲ್ಲೂ ಇದೆ ಅಂತಂದರೆ ನೀವು ಓದ್ಬೇಕಾದ್ರೆ ಯಾವ್ದಾದ್ರು ನೀವು ಫಸ್ಟ್ ಸೆಮೋ ಸೆಕೆಂಡ್ ಸೆಮಿಸ್ಟ್ರಲ್ಲೋ ಕಂಪ್ಯೂಟರ್ ಆಸ್ ಅ ಒನ್ ಆಫ್ ದ ಲ್ಯಾಂಗ್ವೇಜ್ ಬೇಸಿಕ್ ಕಂಪ್ಯೂಟರ್ಸ್ ಅಥವಾ C++ ಓದಿರ್ತೀರಾ. ಸೊ ಅಷ್ಟಿದ್ರು ಕೂಡ ಸಾಕು. ಓಕೆ, ಹಾಗೆ ಇಲ್ಲಿ ಮೆಕ್ಯಾನಿಕಲ್ ಕೊಟ್ಟಿದ್ದ ನೋಡಿ. ಕಂಪ್ಯೂಟರ್ ಸೈನ್ಸ್ ಇಲ್ಲಿ ಶುಡ್ ಬಿ ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ಟೆಕ್ನಾಲಜಿ ಆರ್ ಈಕ್ವಲೆಂಟ್ ಇದೆ. ಅಂದರೆ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಇನ್ಫಾರ್ಮೇಷನ್ ಸೈನ್ಸ್ ಆಗಿರ್ಬೋದು, ಅದ್ರ ಈಕ್ವಲೆಂಟ್ ಏನಿದೆ ಅವರು ಅಪ್ಲೈ ಮಾಡ್ಬೋದು. ಓಕೆ, ಡೀಟೇಲ್ ಕೊಟ್ಟಿದ್ದೀನಿ ಕಂಪ್ಲೀಟ್ ಆಗಿ. ಹೊಸದಾಗಿ ಅಪ್ಲೈ ಮಾಡೋರಿಗೆ ಬೇಕಾಗುತ್ತೆ, ಹಳೊಬ್ರು ಆಲ್ರೆಡಿ ಅಪ್ಲೈ ಮಾಡಿರೋ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಆ್ಯಂಡ್ ಇಲ್ಲಿ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸೇರ್ಸ್ ಕೊಟ್ಟಿದ್ದಾರೆ. GMಗೆ 40, 2A 2B 3Aಗೆ 43, SC ST ಕ್ಯಾಟಗರಿ 1ಗೆ 45 ಪ್ಲಸ್ 10 ವರ್ಷ 5 ವರ್ಷ ಅಂಗವಿಕಲ ಅದಕ್ಕೆಲ್ಲ ಇದೆ ಆಸ್ ಪರ್ ದ ಗೌರ್ಮೆಂಟ್ ನಾಮ್ಸ್ ಪ್ರಕಾರ. ಇನ್ನು 21 ಇವತ್ತಿಂದ ಸ್ಟಾರ್ಟ್ ಆಗಿದೆ. ಓಕೆ, ಲಿಂಕ್ ಇನ್ನೂ ಅವ್ರು ಕೊಟ್ಟಿಲ್ಲ. ಕೊಟ್ಟ ತಕ್ಷಣ ನಾವು ಅಪ್ಡೇಟ್ ಮಾಡ್ತೀವಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಪುನೀತ್ ಫೋರಮ್ ಅಂತೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಅಥವಾ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕ್ತೀನಿ, ಅಥವಾ ನೀವು KA ವೆಬ್ಸೈಟಿಂದ ಚೆಕ್ ಮಾಡಿ ಹಾಕ್ಬೋದು. ಲಾಸ್ಟ್ ಡೇಟು 4/6 ಒಂದು 15 ದಿನ ಮಾತ್ರ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಟೈಮ್ ಕೊಟ್ಟಿರೋದು. 5/6 ಪೇಮೆಂಟ್ಗೆ ಲಾಸ್ಟ್ ಡೇಟ್ ಮಾಡೋಕ್ಕೆ, ಅಪ್ಲೈ ಮಾಡೋಕ್ಕೆ 4/6 ಪೇಮೆಂಟ್ ಮಾಡೋಕ್ಕೆ 5/6 ಲಾಸ್ಟ್ ಡೇಟ್. ಓಕೆ, ಸೊ ಇದು ಪ್ರಮುಖವಾಗಿ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಒನ್ ಮೋರ್ ಥಿಂಗ್, ನಾನು ಹೇಳಿದ್ರೆ ಆಲ್ರೆಡಿ ಯಾರು ಆಲ್ರೆಡಿ ಅಪ್ಲೈ ಮಾಡಿದ್ರೆ ಅವ್ರು ಯಾವುದೇ ಶುಲ್ಕ ಪಾವತಿ ಅವಶ್ಯಕತೆ ಇರೋದಿಲ್ಲ. ಹೊಸದಾಗಿ ಸಲ್ಲಿಸುವ ಅಭ್ಯರ್ಥಿಗಳು ಮಾತ್ರ ಶುಲ್ಕ ಮಾಡಬೇಕು. ಮತ್ತೆ ತುಂಬಾ ಜನ ಏನು ಕೇಳ್ತಾರೆ, ಕಮೆಂಟು ಕೂಡ ಮಾಡ್ತಾ ಇದ್ರು ನೋಡಿ, ಇದು SC ABC ಅಂತಕ್ಕಂಥದ್ದು ನೀವು ಹೊಸದಾಗಿ ತಗೋಬೇಕು ಸ್ನೇಹಿತರೆ. ಯಾಕಂದ್ರೆ ನೀವು ಅಪ್ಲೈ ಮಾಡಬೇಕಾದ್ರೆ RD ಸಂಖ್ಯೆನ ಕಡ್ಡಾಯವಾಗಿ ನಮೂದಿಸತಕ್ಕದ್ದು ಅಂತಾನೆ ಕೊಟ್ಟಿದ್ದಾರೆ. ಓಕೆ, ಇದು ಪರೀಕ್ಷೆ ಬಂದು ಕಡ್ಡಾಯ ಭಾಷಾ ಪರೀಕ್ಷೆ ಇರುತ್ತೆ. ಯಾರಿಗೆ ಅಂತಂದ್ರೆ ಯಾರು ಕನ್ನಡ ಲ್ಯಾಂಗ್ವೇಜು SSLC ತನಕ PUC ತನಕ ಓದಿಲ್ಲ ಆಸ್ ಅ ಒನ್ ಆಫ್ ದ ಲ್ಯಾಂಗ್ವೇಜ್, ಐದರ್ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿಲ್ಲ ಅಂಥವ್ರು ಬರೀಬೇಕಾಗುತ್ತೆ. ಅಥವಾ ಲಾಸ್ಟ್ ಪ್ರೀವಿಯಸ್ ಒಂದು 4-5 ವರ್ಷದಿಂದ ಕಡ್ಡಾಯ ಕನ್ನಡ KPSCಲೋ KAಲೋ ಬರೆದಿದ್ರೆ ಅಂಥವ್ರು ಬರೀ ನೆಸಿಟಿ ಇಲ್ಲ. ಅಂದರೆ ಇದು ಮಿನಿಮಮ್ 50 ಮಾರ್ಕ್ಸ್ ಅಷ್ಟೇ. ಇದು ನಿಮಗೆ ಜಸ್ಟ್ ಫಾರ್ ಎ ಕ್ವಾಲಿಫಿಕೇಶನ್ ಅಷ್ಟೇ. ಈ ಮಾರ್ಕ್ಸ್ ಕೌಂಟ್ ಆಗಲ್ಲ. 150 ಔಟ್ ಆಫ್ 50 ತೆಗೆದ್ರೆ ಸಾಕು. ಇದರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಮೇನ್ ಬೇಕಾಗಿರೋದು ನಮಗೆ ಪೇಪರ್ 1 ಪೇಪರ್ 2. ಪೇಪರ್ 1 GK ಇರುತ್ತೆ, ಪೇಪರ್ 2 ಬಂದು ನಿರ್ದಿಷ್ಟ ಪತ್ರಿಕೆ. ಅಂದರೆ CS ಆದರೆ CS ನಿಮ್ಗೆ ಏನು ಓದಿರ್ತೀರಾ ಆ ಒಂದು ಸಿಲೆಬಸ್ ಇರುತ್ತೆ. ಆಲ್ರೆಡಿ ಅವ್ರು ಸಿಲೆಬಸ್ ಶೇರ್ ಮಾಡಿದ್ದಾರೆ ಲಾಸ್ಟ್ ಟೈಮ್, ಆದಾಗಲೇ ಇನ್ನೊಂದ್ಸಲ ಮಾಡ್ತಾರೆ. ಓಕೆ, ಇನ್ನು ಇದ್ರ ಜೊತೆ ಕೊಟ್ಟಿಲ್ಲ ಅವರು, ಹೊಸದ ಇನ್ನೊಂದ್ಸಲ ಅದನ್ನ ವೆಬ್ಸೈಟಲ್ಲಿ ಹಾಕ್ತಾರೆ, ಅದನ್ನ ನಾವು ಶೇರ್ ಮಾಡ್ತೀವಿ. ಓಕೆ, ಟೆಲಿಗ್ರಾಮಲ್ಲಿ. ಸೊ GK ಇದು ಬಂದು ನೀವು ಏನಿದೆ ನಿಮ್ಮ ಒಂದು ಅಕಾಡೆಮಿಕ್ ಅದು ಓದಿರ್ತೀರಾ ಅದ್ರ ಪ್ರಕಾರ ಬುಕ್ಸ್ ಇರುತ್ತೆ, ಅದನ್ನು ಓದ್ಕೊಳ್ಳಿ. ಪೇಪರ್ 1 ಇಸ್ ವೆರಿ ಇಂಪಾರ್ಟೆಂಟ್. 300 ಮಾರ್ಕ್ಸ್ ಇದೆ. ಯಾಕಂದ್ರೆ ನೆಗೆಟಿವ್ ಮಾರ್ಕ್ಸ್ ಇದೆ. 100 ಕ್ವಶನ್ 300 ಮಾರ್ಕ್ಸ್ ಅಂದ್ರೆ 1ಕ್ಕೆ 3 ಮಾರ್ಕ್ಸು ಅಂದ್ರೆ ನಿಮಗೆ 0.75 ನೆಗೆಟಿವ್ ಇರುತ್ತೆ ಒಂದು ತಪ್ಪಾದ್ರೆ. 100 ಮಾರ್ಕ್ಸ್ ಇದ್ರೆ 0.25, 3 ಮಾರ್ಕ್ಸ್ ಇರೋದ್ರಿಂದ ಒಂದು ಕ್ವಶನ್ಗೆ 0.75 ತಪ್ಪಾಗುತ್ತೆ. ಓಕೆ, ಇದಕ್ಕೆ ಸಿಲೆಬಸ್ ನೋಡಿ, ವೆರಿ ಇಂಪಾರ್ಟೆಂಟ್ ಸರ್. ಪರಿಸರ ವಿಜ್ಞಾನ ಆಗಿರ್ಬೋದು, ಗ್ರಾಮೀಣಾಭಿವೃದ್ಧಿ, ವಿಜ್ಞಾನ ತಂತ್ರಜ್ಞಾನ, ಸಾರ್ವಜನಿಕ ಆಡಳಿತ, ಓಕೆ, ಪ್ರಚಲಿತ ಘಟನೆಗಳು. ಇಲ್ಲಿ ಅವನು ಮೆಂಟಲ್ ಎಬಿಲಿಟಿ ಸೇರಿಸಿಲ್ಲ, ಬಟ್ ಕೇಳ್ತಾರೆ. ಈಗ ಮೊನ್ನೆ ಗ್ರೂಪ್ C ಆಯ್ತಲ್ಲ, 9 ಮತ್ತು 5ನೇ ತಾರೀಕು ಬೇರೆ ಡಿಪಾರ್ಟ್ಮೆಂಟ್ಗೆ ಆಲ್ರೆಡಿ ಕಂಡಕ್ಟ್ ಆಗಿತ್ತಲ್ಲ, ಅಂಥವ್ರಿಗೆ ಮಾಡಿದ್ರಲ್ಲ. 9, 5 ನಿಮಗೆ ಮಾಡಿರಲಿಲ್ಲ, ಅವ್ರಿಗೆ ಮಾಡಿದ್ರು. ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದೀವಿ ಸಬ್ಜೆಕ್ಟ್ ವೈಸು. ನಮ್ಮ ಒಂದು GK ಪೇಪರ್ ಇದನ್ನ ಫಾಲೋ ಮಾಡ್ಕೊಳ್ಳಿ. GK ಓದಬೇಕಾ, ಇದನ್ನ ಫಾಲೋ ಮಾಡ್ಕೊಳ್ಳಿ. KE ಕಂಪ್ಲೀಟ್ KA ಪ್ಯಾಟರ್ನ್ ವಿತ್ ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ ಅಂಡ್ ಕರೆಂಟ್ ಅಫೇರ್ಸ್ ಎರಡೂ ಇರತಕ್ಕಂಥದ್ದು. ಇನ್ನು ಕಂಪ್ಲೀಟ್ಲಿ ಕರೆಂಟ್ ಅಫೇರ್ಸ್ ಪ್ಲೇ ಲಿಸ್ಟ್ ನಾನು ಕೊಡ್ತೀನಿ, ಇದ್ರ ಲಿಂಕ್ ಕೊಡ್ತೀನಿ. ಜೊತೆಗೆ ನೀವು ಏನು ಓದಬೇಕು, ಎನ್ವೈರನ್ಮೆಂಟಲ್ ಓದಿ. ಓಕೆ, ಒಂದು ಸ್ಟ್ಯಾಟಿಕ್ ಪೋರ್ಷನ್ಸ್ ಕೂಡ ಲಿಂಕ್ ಕೊಡ್ತೀನಿ. ಕರೆಂಟ್ ಅಫೇರ್ ಇರೋದು ಕರೆಂಟ್ ಅಫೇರ್ ಚೆಕ್ ಆಗಿದೆ, ಇದನ್ನು ಕೂಡ ನೋಡ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಬಜೆಟ್ ಮತ್ತು ಎಕಾನಮಿಕ್ಸ್ ಇರೋ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ಕೇಂದ್ರ ಮತ್ತು ರಾಜ್ಯ ಬಜೆಟ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ ನಮ್ದು ಈ ವರ್ಷದ್ದು, ಅದನ್ನು ನೋಡ್ಕೋಬಹುದು. ನಿಮಗೆ ಕೇಂದ್ರದ್ದು ಕೂಡ ಬಜೆಟ್ ಇದೆ, ಎಕಾನಮಿಕ್ ಸರ್ವೆ ಇದೆ, ರಾಜ್ಯದ್ದು ಕೂಡ ಸ್ಟೇಟ್ ಬಜೆಟ್ ಅಂಡ್ ಎಕಾನಮಿಕ್ ಸರ್ವೆ ಇದೆ ಅದರಲ್ಲಿ. ಅಂಡ್ ಪ್ರಚಲಿತ 1 ಇಯರ್ ಅಂತೂ ಓದಲೇಬೇಕು ನೀವು. ಓಕೆ, ಲಾಸ್ಟ್ ಇಯರ್ದು ಮ್ಯಾರಥಾನ್ ವಿಡಿಯೋಸ್ಗಳಿದೆ, ಲಿಂಕ್ಸ್ ಕೊಡ್ತೀನಿ. ಈ ಇಯರ್ದು ಪ್ಲೇ ಲಿಸ್ಟ್ ಇದೆ, ಮಂತ್ಲಿ ಕರೆಂಟ್ ಅಫೇರ್ ನೋಡ್ಕೊಳ್ಳಿ. ಅಂಡ್ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ನಾನು ನಿಮ್ಗೆ ಏನು ಹೇಳ್ತಾ ಇದೆ, ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ನೋಡ್ಕೊಳ್ಳಿ. ಆ ಲಿಂಕ್ ಕೊಡ್ತೀನಿ, ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ, ಲಿಂಕ್ ಇರುತ್ತೆ. ಓಕೆ, PDF ಏನಾದ್ರು ಪ್ರಾಬ್ಲಮ್ ಆದರೆ ಡೌನ್ಲೋಡ್ ಮಾಡ್ಬೇಕಾದ್ರೆ ನಮ್ಮ ಇಮೇಲ್ ID ಇರುತ್ತೆ, ಬ್ಯಾಂಕಿಂಗ್. ಓಕೆ, ಇಲ್ಲಿ ಬರೀತೀನಿ ನೋಡಿ, ಇಲ್ಲಿ ಬರೆಯೋಣ, ಬ್ಯಾಂಕಿಂಗ್ KINGFORUM1@gmail.com. ಓಕೆ, ಅಲ್ಲಿಗೆ ನೀವು ಮಾಡಿದ್ರು ಕೂಡ ನಾವು ಪೇಮೆಂಟ್ ಆಲ್ಟರ್ನೇಟಿವ್ ಲಿಂಕ್ ಕೊಡ್ತೀವಿ. ಆ್ಯಂಡ್ ಇಲ್ಲಿ ಕಂಪ್ಲೀಟ್ ಸಂವಿಧಾನ, ಇದು ವೆರಿ ಇಂಪಾರ್ಟೆಂಟ್ ಸರ್. ಸಂವಿಧಾನ ತುಂಬ ಕೇಳ್ತಾರೆ. ನಾವು ಮುಂದೆ ಬರುತ್ತೆ ವಿಡಿಯೋ ನೋಡಿ ಬೇಕಾದ್ರೆ. ಲಾಸ್ಟ್ ಮೊನ್ನೆ ಆಗಿದೆ ಎಕ್ಸಾಮ್, 9, 10 ಆಗಿರೋದು ಎಕ್ಸಾಮ್ಸ್ದು ಸಾಲ್ವ್ ಮಾಡ್ತಾ ಇದ್ದೀವಿ ಡೀಟೇಲ್ ಆಗಿ. ಓಕೆ, ನೋಡ್ಕೊಳ್ಳಿ. ಮತ್ತೆ ಮೆಂಟಲ್ ಎಬಿಲಿಟಿ ಕೂಡ ಕೇಳಿದ್ದ, ಒಂದು 14 ಕ್ವಶನ್ ಕೇಳಿದ್ದ. ಗ್ರೂಪ್ B ಆಗಿರೋದ್ರೆ ಕೇಳ್ತಾನೆ, ಸುಮ್ಮನೆ ಕೊಟ್ಟಿರಲ್ಲ ಅಷ್ಟೇ, ಅವನು ಕೇಳ್ತಾನೆ. ಓಕೆ, ಸೊ ಹಂಗಾಗಿ ನೋಡ್ಕೊಳ್ಳಿ. ಇವೆಲ್ಲ ಲಿಂಕ್ಸ್ ಏನಿದೆ ನಾನು ಆರಾಮಾಗಿ ಕೊಡ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಪೇಪರ್ 1 ತಲೆ ಕೆಡಿಸ್ಕೊಬಿಡಿ, ಆರಾಮಾಗಿ ನಮ್ಮ ಒಂದು
ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರೋದು, ಪ್ಲೇಲಿಸ್ಟ್ಗಳು, ಮುಂದೆ ಅಪ್ಕಮಿಂಗ್ ವಿಡಿಯೋಸ್ಗಳು, ಇದು ನೋಡ್ಕೊಳ್ಳಿ ಸಾಕು. ಓಕೆ, ಪೇಪರ್ 2ಗೆ ನಿಮ್ಮ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಇಂಜಿನಿಯರಿಂಗ್ ಬ್ರ್ಯಾಂಡು ನಿಮ್ಮ ಹತ್ರ ಇರುತ್ತೆ, ಅದನ್ನು ನೀವು ಓದ್ಕೊಳ್ಳಿ ಸ್ನೇಹಿತರೆ. ಇದಿಷ್ಟು ಪ್ರಮುಖವಾಗಿತ್ತು. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ, ಅಲ್ಲಿ ನಾವು ಅದರ ಅಫಿಷಿಯಲ್ PDF ಕೂಡ ಶೇರ್ ಮಾಡಿದ್ದೀವಿ ಆ್ಯಂಡ್ ಎಲ್ಲ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೀವಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.